ಪೂರಕ ಪಾಠ 5 ಇರುವೆಯ ಪಯಣ. ಕವಿಕೃತಿ ಪರಿಚಯ. ಕವಿ ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಜನನ 1926 ಅಕ್ಟೋಬರ್ 29. ಮರಣ 2021 ಮಾರ್ಚ್ 6. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ರಚನೆ ಕಿನ್ನರಲೋಕ, ಬಾಳ ಒಳ್ಳೆವ್ ನಮ್ಮಿಸ್ಸು, ಗೇರ್ ಗೇರ್ ಮಂಗಣ್ಣ, ಕಿಶೋರಿ. ಪ್ರಶಸ್ತಿ ಬಾಲ ಸಾಹಿತ್ಯ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ. 3 ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಹೊಂದಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ? ಇರುವೆ ಬಾಗಿಲು ಸಂದಿ, ಗೋಡೆ ಬಿರುಕು, ಬೆಲ್ಲದ ದಬ್ಬ, ಹಿತ್ತಲು, ತಿಂಡಿ ಇರೋ ಹುಡುಗನ ಜೇಬು, ಹಾಲಿನ ಪಾತ್ರೆ ಈ ಎಲ್ಲ ಊರುಗಳನ್ನು ನೋಡಿ ಬಂದಿದೆ. 2. ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ? ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡೆದುಕೊಂಡೇ ಹೋಗಿ ಬಂದಿತು. 3. ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ? ಹುಡುಗನ ಜೇಬಿದತ್ತ ಇರುವೆ ತಿಂಡಿ ತಿನ್ನಲು ಹೋಯಿತು. 4. ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ? ಹಾಲಿನ ಲೋಟವು ಇರುವೆಗೆ ಬಾವಿಯ ಹಾಗೆ ಕಾಣಿಸುತ್ತದೆ. 5. ಇರುವೆ ಯಾವುದನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತದೆ? ಇರುವೆ ಸಕ್ಕರೆಯನ್ನು ಬಂಡೆ, ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತಿದೆ. 6. ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿರಿ. ಇರುವೆಗೆ ನಮಗೆ ಹತ್ತಿರದಲ್ಲಿರುವ ಪ್ರತಿಯೊಂದು ವಸ್ತುಗಳು ದೂರದ ಊರುಗಳ ಹಾಗೆ ಕಾಣಿಸುತ್ತವೆ. ಸಕ್ಕರೆಯು ಬಂಡೆಕಲ್ಲಿನ ಹಾಗೆ, ಬೆಲ್ಲವು ಬೆಟ್ಟದ ಹಾಗೆ, ಹಾಲಿನ ಲೋಟವು ಬಾವಿಯ ಹಾಗೆ ಕಾಣಿಸುತ್ತವೆ. ಹೀಗೆ ಎಲ್ಲ ಸಂಗತಿಗಳು ಬೃಹತ್ತಾಗಿ ಕಾಣುತ್ತವೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.